करो थोड़ा ಹೆಸರು ನಾಗಿರೆಡ್ಡಿ ಅಂತ. ಇದು ನನ್ನ 65ನೇ ಹುಟ್ಟುಹಬ್ಬ. 65 ನಾನು ಇವಾಗ ನಮ್ಮ ಫಿಲಿಮ್ ರಿಲೀಸ್ ಆದಮೇಲೆ ಒಂದು ಹುಟ್ಟುಹಬ್ಬ ಮಾಡ್ಕೋಬೇಕಂತ ನಾನು ಪ್ಲ್ಯಾನ್ ಮಾಡಿದಾಗ ನಮ್ಮ ಬ್ರದರ್ ಮಗ ನಾಗೇಶ್ ಅವನಿಂದೆಲ್ಲ ಏರ್ಪಾಡು ಮಾಡಿ ನಮ್ಮ ಫಾರ್ಮ್ ಹೌಸಲ್ಲಿ ಏರ್ಪಾಡು ಮಾಡಿರೋದ್ರಿಂದ ಚೆನ್ನಾಗಿ ಅದ್ಧೂರಿಯಾಗಿದ್ದು ಒಳ್ಳೆ ಸಕ್ಸಸ್ ಮಾಡ್ತಾರೆ. ತುಂಬ ಅದ್ಭುತವಾಗಿ ಬಂತು, ಚೆನ್ನಾಗಿದೆ. ನಾನು ಹುಟ್ಟುಹಬ್ಬದ ಬಗ್ಗೆ ಜಾಸ್ತಿ ನಾನು ಆವಾಗ ತುಂಬ ಕಡಿಮೆ ನಾವು ಹುಟ್ಟುಹಬ್ಬ ಮಾಡ್ಕೊಳ್ಳೋದು. ಇದರಲ್ಲಿ ಅವನು ನಮ್ಮ ನಾಗೇಶ್ ಇಂಟ್ರೆಸ್ಟ್ ಮಾಡ್ದ, ಇಲ್ಲ ಚಿಕ್ಕಪ್ಪ ಬನ್ನಿ ನಮ್ಮ ಫಾರ್ಮ್ ಹೌಸಲ್ಲೇ ಮಾಡೋಣ ಎಲ್ಲರನ್ನೂ ಕರೆದಂತ ಇಲ್ಲಿ ಬಂದು ಹುಟ್ಟುಹಬ್ಬ ಮಾಡ್ಕೊಂಡಿದ್ದೀವಿ. ನಮ್ಮ ಫಿಲಿಮು ಸಕ್ಸಸ್ ಆಗಿದೆ. ಅದರಿಂದ ಇದು ನಮ್ಗೆ ಸಂತೋಷದ ಒಂದು ಪಾರ್ಟಿ ಅಂತ ಹೇಳ್ಬೋದು. ಬಟ್ ಪಾರ್ಟಿ ಎಲ್ಲ ಆರಾಮಾಗಿ ಅಲ್ಲೇ ಊಟ ಗೀಟ ಮಾಡ್ಕೊಂಡು ತಿಂದ್ಕೊಂಡು ಹೋಗೋ ಅಂಥದ್ದು ಚೆನ್ನಾಗಿದೆ ಇದು. ಓಕೆ, ಇದು ನನಗೆ ತುಂಬ ನಮ್ಮ ನೆಲದ ಮೇಲೆ ನಮ್ಮ ಫಾರ್ಮ್ ಹೌಸಲ್ಲಿ ನಮ್ಮ ಲೇಔಟಲ್ಲೇ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಅದರಿಂದ ನಾನು ಯಾವತ್ತೂ ಪದೇ ಪದೇ ಹಿಂಗೆ ಇಲ್ಲಿ ಇದೇ ಥರ ಮಾಡ್ಕೋಬೇಕಂತ ನನಗೆ ಇಚ್ಛೆ ಆಗಿದೆ. ಮುಂದಿನ ವರ್ಷ ಏನಾಗುತ್ತೆ ನೋಡೋಣ, ನಾವು ಮಾಡಿ ಸ್ವಲ್ಪ ಅದ್ಧೂರಿಯಾಗಿ ಮಾಡೋಣ ಅಂತಿದ್ದೀನಿ. ಇನ್ನೊಂದು ವಿಷಯ ನಾನು ಹೇಳ್ಬೇಕಂದ್ರೆ ನಿಮಗೆ ಹೇಳ್ಬೋದು, ನೀವು ಇವಾಗ ಪ್ರೊಡಕ್ಷನ್ 4 ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬಟ್ ಯೂತ್ ಪಿಕ್ಚರ್ ಇದೆಲ್ಲ, ಕಂಪ್ಲೀಟ್ ಯೂತು ಈ ಸಿನಿಮಾ ಮಾಡ್ತೀನಿ. ನಮ್ಮ ಈ ಚಿಕ್ಕಬಳ್ಳಾಪುರದ ಭಾಗದಲ್ಲಿರೋ ಎಲ್ಲ ಹುಡುಗರನ್ನ ಒಂದಷ್ಟು ಹುಡುಗರನ್ನ ಆಯ್ಕೆ ಮಾಡಿಕೊಂಡು ಇದೊಂದು ಈ ಪ್ರಯತ್ನದಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ಇದು ತುಂಬ ಅದ್ಭುತವಾಗಿರ್ತದೆ. ಈ ಒಂದು ಸಬ್ಜೆಕ್ಟು ಅದೇ ಥರ ಇದೆ. ಹುಡುಗರನ್ನ ಹಾಕ್ಕೊಂಡು ಮಾಡೋ ಅಂತ ಅಂದರೆ ಯೂತ್ಗೆ ಇವು ಮಾಡ್ತಾ ಇರೋದು, ಇವು ಮೊನ್ನೆ ಇವು ಮಾಡಿರೋದೆಲ್ಲ ಫ್ಯಾಮಿಲಿ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಯೂತ್ ನಮ್ಮ ಲವ್ ಆ್ಯಂಡ್ ಕ್ರೈಮ್ ಎಲ್ಲ ಇರ್ತದೆ ಇದರಲ್ಲಿ. ಇದು ಒಂದು ಸಾಫ್ಟ್ವೇರ್ ಕಂಪನಿಗೆ ಸಂಬಂಧಪಟ್ಟ ಒಂದು ಸಬ್ಜೆಕ್ಟ್. ಇದು ಎಲ್ಲ ಹುಡುಗರಿಗೂ ಹುಡುಗಿಯರಿಗೂ ಖುಷಿ ಆಗೋಂಥ ಸಬ್ಜೆಕ್ಟು. ಇದರಲ್ಲಿ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇರುವ ಮೆಸೇಜ್ ಓರಿಯೆಂಟಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಚೆನ್ನಾಗಿ ಬರ್ತಾಯಿದೆ. ಸಬ್ಜೆಕ್ಟ್ ಬರಿತಾ ಇದ್ದೀನಿ ಈಗ. ಒಂದು 2-3 ತಿಂಗಳಲ್ಲಿ ಸಬ್ಜೆಕ್ಟ್ ರೆಡಿ ಆಗ್ಬೋದು ಅಂತ ಕಾಣ್ತದೆ. ಮೊದಲೇ ಸ್ಟಾರ್ಟ್ ಮಾಡ್ತೀನಿ. ಒಳ್ಳೆ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿ ಎಲ್ರಿಗೂ ಇಷ್ಟ ಆಗುವಂಥ ಸಬ್ಜೆಕ್ಟ್ ಮಾಡೋದು. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು 10 ಜನ ಹುಡುಗರನ್ನಾದರೂ ನಾನು ಈ ಸಿನಿಮಾದಲ್ಲಿ ಜಾಯಿನ್ ಮಾಡ್ಕೊತೀನಿ. ಹುಡುಗರು ದೊಡ್ಡವರು ಚಿಕ್ಕವರು ಅಂತಲ್ಲ, ಜಾಯಿನ್ ಮಾಡ್ಕೊತೀನಿ ಅಂತ. ಈ ಭಾಗದಲ್ಲಿ ಶೂಟಿಂಗ್ ಮಾಡ್ತೀನಿ. ಮಾಡಿಬಿಟ್ಟು ಸಕ್ಸಸ್ ಮಾಡಬೇಕಂತ ನನಗೆ ಇಷ್ಟ ಆಯಿತು. ಸರ್, ಕನ್ನಡ ಸಿನಿಮಾನ ತೆಲುಗು? ಕನ್ನಡ ಸಿನಿಮಾನೇ ಮಾಡ್ತೀವಿ. ಬಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ತೆಲುಗು ಸೇರ್ತಾ ಇದೆ. ಫಸ್ಟು ಕನ್ನಡ ತೆಲುಗು ಎರಡು ಆ್ಯಕ್ಟರ್ ಆ ಕಡೆ ಈ ಕಡೆ ಎರಡು ಭಾಗ ಮಾಡ್ತೀನಿ. ಇಬ್ಬರನ್ನ ಮಿಕ್ಸ್ ಮಾಡ್ತೀವಿ. ಕನ್ನಡ ಫಸ್ಟು, ಸೆಕೆಂಡು ತೆಲುಗು. ಈ ಥರ 2 ಸಬ್ಜೆಕ್ಟಲ್ಲಿ 2 ಭಾಷೆಯಲ್ಲಿ ಒಂದೇ ಸಲ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀನಿ. ಹೀರೋ ಸರ್? ಹೀರೋ ಇನ್ನೂ ಫೈನಲ್ ಮಾಡಿಲ್ಲ. ಹೀರೋ ಇದಕ್ಕೆ ಸ್ವಲ್ಪ ಒಳ್ಳೆ ಕಮರ್ಷಿಯಲ್ ಹೀರೋ ಬೇಕಾಗುತ್ತೆ ಇದಕ್ಕೆ. ಸರಿ, ಪ್ರೊಡಕ್ಷನ್ 4 ಅನ್ನೋದ್ರ ಸರಿ ಕನ್ನಡ ಇದು 100% ರಿಜಿಸ್ಟರ್ಡ್ ಕನ್ನಡನೇ. ಅಲ್ಲೇ ಮಾಡ್ತೀವಿ. 100% ಇಲ್ಲೇ ಮಾಡ್ತೀವಿ ಸರ್. ನಮ್ಮ ಈ ಸಾಫ್ಟ್ವೇರ್ ಕಂಪ್ನಿಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ಇದು. ಇವಾಗ ಯಾವ ಥರ ಹಾಳಾಗ್ತಾ ಇದ್ದಾರೆ, ಯಾವ ಥರ ಇದೆಲ್ಲ ಈ ಒಂದು ಫಾರಿನ್ ಕಲ್ಚರ್ ಮುಂದೆ ಇಟ್ಕೊಂಡು ಕೆಟ್ಟೋಗ್ತಾ ಇರೋದನ್ನು ಅದನ್ನು ನಾನು ಮೆಡಿಕಲ್ ಸಬ್ಜೆಕ್ಟ್ ಆಗಿ ತಗೊಂಡು ಮಾಡ್ತಾಯಿದ್ದೀನಿ. ಇಲ್ಲ, ನನಗೆ ಹುಟ್ಟುಹಬ್ಬದ ಕೊಡುಗೆ ಏನು ಅಂತ ಅದೇನಿಲ್ಲ. ಹುಟ್ಟುಹಬ್ಬದ ನನ್ನ ಕಂಪನಿಯಲ್ಲೇ ಒಂದು 300 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಫ್ರೀ ಸೈಟ್ ಕೊಟ್ಟಿದ್ದೀನಿ. ಹುಟ್ಟುಹಬ್ಬದಂತೇನಿಲ್ಲ, ಎಲ್ರಿಗೂ ಒಂದು 10 ಜನರಿಗೆ ನಾನು ಫ್ರೀ ಸೈಟ್ ಕೊಟ್ಟಿದ್ದೀನಿ. ಅದೇ ನಮಗೊಂದು ಸಂತೋಷ. ನಾನು ಬಿಸ್ನೆಸ್ ಮಾಡ್ತಾ ಇರೋದೇ ಕಾರ್ಮಿಕರು ಇವ್ರಿಗೋಸ್ಕರನೇ ಮಾಡ್ತಾ ಇರೋದು. ನಾನು ಮೊದಲು ಹೇಳಿದೆ, ಲಾಭ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ, ನಮ್ಮ ಸಿನಿಮಾ ಕಾರ್ಮಿಕರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನನ್ನ ಅಮೌಂಟ್ ಏನು ಬಂದ ಅದು ಆದಮೇಲೆ ಅವ್ರಿಗೆ ಕೊಡ್ತೀನಿ. 100% ನಾನು ಬಂದಿದ್ದನ್ನು ಅವ್ರಿಗೆ ಹಂಚ್ತೀನಿ. ನಮಗೆ ಈ ಸಿನಿಮಾದಲ್ಲಿ ಸಂಪಾದನೆ ಮಾಡಿ ಇಟ್ಕೋಬೇಕಂತ ಏನಿಲ್ಲ, ಭಗವಂತ ಕೊಟ್ಟವನು. ಅದರಿಂದ ನಾನು ಇದೇ ಉದ್ದೇಶದಿಂದನೇ ನನಗೆ ಈ ಸಿನಿಮಾ ಇಲ್ಲಿ ಮಾಡಿದಾಗ ನಮ್ಮ ಊರಲ್ಲೇ ಸಿನಿಮಾ ರಿಲೀಸ್ ಮಾಡಿ ನಮ್ಮ ಫ್ರೆಂಡ್ಸು ರಿಲೇಷನ್ನು ಎಲ್ಲರೂ ಬಂದು ನೋಡಬೇಕಂತ ನನ್ನ ಇಚ್ಛೆ ಇತ್ತು.
ಅದೇ ಥರ ಎಲ್ಲ ಬಂದು ನೋಡಿದ್ದಾರೆ. ಸಂತೋಷ ಆಯ್ತು ನನಗೆ. ಸಿನಿಮಾ ಮಾಡಿನ ಬೆಂಗಳೂರಲ್ಲಿ ಸ್ಟೇಟಲ್ಲಿ ಎಲ್ಲೇ ಬೇಕಾದ್ರೂ ದುಡ್ಡು ಮಾಡ್ಕೋಬೋದು. ನನ್ನ ಊರಲ್ಲಿ ನಮಗೆ ಗ್ರಿಪ್ ಇರಲ್ಲ. ಈ ಥರ ನಾವು ಇದೀವಿ ಅಂತ ಗೊತ್ತಾಗಬೇಕಾದ್ರೆ ಒಂದು ಸಿನಿಮಾ ಮಾಡಬೇಕಂತ ಮಾಡಿದ್ದು. ಎಲ್ರಿಗೂ ನಮ್ಮ ಸಿನಿಮಾ ಇಲ್ಲಿ ತೋರಿಸಿದ್ದೀವಿ. ಅದೇ ಸಂತೋಷ. करो थोड़ा